ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಸತ್ಸಂಗ ಸಹವಾಸವೇ ಸತ್ಯದ ದಾರಿ. ಸಿಂದಗಿ ತಾಲೂಕಿನ ನಡೆದಂಥ ಕಾರ್ಯಕ್ರಮ ಯುವಕರಿಗೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಭಾಗವಹಿಸುವಂತೆ ಗುರು ಹಿರಿಯರು ಕುಟುಂಬದಲ್ಲಿ ತಂದೆ ತಾಯಿ ಅವರಿಗೆ ಮಾರ್ಗದರ್ಶನ ನೀಡುವುದು ಅವಶ್ಯ ಇದೆ ಎಂದು ಸಾರಂಗಮಠ ಗಚ್ಚಿನಮಠದ ಗುರುಕುಲ ಭಾಸ್ಕರ ಷಡಕ್ಷರಿ ಬ್ರಹ್ಮಿ ಶ್ರೀ ಪ್ರಭು ಸಾರಂಗದೇವ ಶಿವಾಚಾರ್ಯರು ಹೇಳಿದರು. ತಾಲೂಕಿನ ಬಂದಾಳ ಗ್ರಾಮದ ಬಸಯ್ಯ ಮುತ್ಯಾನ ಮಠದಲ್ಲಿ, ಪಟ್ಟಣದ ಸಾರಂಗಮಠದ ಲಿಂಗೈಕ್ಯ ಷಡಕ್ಷರಿ ಬ್ರಹ್ಮಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರಿಂದ ಅನುಗ್ರಹಿತ ಮಹಾಮಹಿಮೆ ಶ್ರೀ ಬಸಯ್ಯ ಮುತ್ಯಾನ ಹಿರೇಮಠದ ಜಾತ್ರಾ ಹಾಗೂ ಜಗನ್ಮಾತೆ ಶ್ರೀದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಗೋಲಗೇರಿ ಶ್ರೀ ಗೊಲ್ಲಾಳೇಶ್ವರ ಮಹಾಪುರಾಣ ಪ್ರವಚನ ಜ್ಯೋತಿ ಬೆಳಗಿಸಿ ಆಶೀರ್ವಚನ ನೀಡಿ ಪ್ರತಿದಿನ ಸತ್ಯದ ಸಹವಾಸ ಮಾಡಿದಾಗ ಸತ್ಸಂಗವಾಗುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುವುದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಧ್ಯಾನವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮದ ಐಕ್ಯತೆಯ ಪ್ರತೀಕ ಗಣೇಶ ಚತುರ್ಥಿ ಭಕ್ತಿ ಹಾಗೂ ಭಾವೈಕ್ಯತೆ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ವಿಕೃತ ತಾಳಿದೆ. ಅದು ಸುಕೃತಿಯಾಗಲಿ ಎಂದರು. ಕನ್ನೊಳ್ಳಿ ಹಿರೇಮಠದ ಶ್ರೀ ಷಡಕ್ಷರಿ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯರು ಸಂಯುಕ್ತ ಆಶೀರ್ವಚನ ನೀಡಿ ಶರಣರ ಸಂತರ ಸತ್ಯ ಪುರುಷರ ತತ್ವಾದರ್ಶ ಪಾಲನೆಯಿಂದ ಜೀವನ ಪಾವನವಾಗುತ್ತದೆ ಎಂದರು. ಬ್ಯಾಡಗಿಹಾಳದ ಭೀಮಾಶಂಕರ್ ಹಿರೇಮಠ ಪ್ರವಚನ ನೀಡಿ ಗುರು ಗೊಲ್ಲಾಳೇಶ್ವರ ಅಜ್ಞಾನದ ಅಂಧಕಾರ ಕಳೆಯುವವನೇ ಗುರು, ಶಾಸ್ತ್ರಗಳಲ್ಲಿ ಗುರುವಿನ ಮಹಿಮೆ ದೊಡ್ಡದು, ಗುರು ತೋರಿರುವ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದರು. ಸಿದ್ದರಾಮ ಕೋಳುಕುಮಟಗಿ ಕವಿ, ಕಲಾವಿದ, ಸಾಹಿತಿ ಸಿದ್ದರಾಮ ಬ್ಯಾಕೋಡ್ ಸಂಗೀತ ಸೇವೆ ಮಾಡಿದರು. ಧೂಳಪ್ಪಗೌಡ ಬಿರಾದರ್ ಬಸವಣ್ಣ ನಾಗಿದರು. ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗ ಹಿರೇಮಠ ಸ್ವಾಗತಿಸಿದರು. ಆದರ್ಶ ಶಿಕ್ಷಕ ಮಹಾರುದ್ರಯ್ಯ ಹಿರೇಮಠ ನಿರೂಪಿಸಿದರು. ಸಕಲ ಸದ್ಭಕ್ತ ಮಂಡಳಿ ಬಂದಾಳ್ ಹಾಗೂ ಶ್ರೀ ಬಸಯ್ಯ ಮುತ್ಯನ ಶಿಷ್ಯರಿಂದ ಭಾಗವಹಿಸಿದರು. ಈ ವರದಿಯನ್ನು ವಿನಯಕುಮಾರ್ ಬಿ ಅಗ್ಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಹಳ್ಳಕ್ಕೆ ರೊಕ್ಕ ಮಾಡಿದ್ದಾರೆ. ಮತ್ತು ಅಕ್ಕಿ ರೊಕ್ಕ ಕೊಟ್ಟು ಹಳ್ಳ ಸೇಮ್ 100 ರೂಪಾಯಿ ಮಾಡ್ತಾರೆ. ಹಂಗೆ ಹೆಂಗೆ ಸಂಘ ಮಾಡಿ ನೀರು ಕೂಡ 60 ರೂಪಾಯಿ ಲೀಟರ್ ಮಾಡ್ತು, ಹಾಗೆ ಮಾನವ ಮಹಾತ್ಮರ ಸಂಘ ಮಾಡು. ಅಂದ್ರೆ ನೀ ದೇವನಾಗ್ತಿ, ಮಹಾದೇವನಾಗ್ತಿ. ಆಸ್ ದ ಫುಡ್ ಸೋ ದ ಮೈಂಡ್, ಆಸ್ ದ ಕಂಪನಿ ಸೋ ದ ಪರ್ಸನ್. ಎಂತ ಆಹಾರ ಊಟ ಮಾಡಿ ಬಲರಾಗಿ ಹೋಗ್ತದ. Nityaya
ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಮನುಷ್ಯನ ಜೀವನ ಸನ್ಮಾರ್ಗದತ್ತ ಹೋಗಬೇಕು ಅನ್ನುವಂಥ ಸದುದ್ದೇಶದಿಂದ ಸತ್ಸಂಗ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಪುರಾಣ ಪ್ರವಚನಗಳೆಲ್ಲ ಊರಾಗ ಪ್ರಾರಂಭ. ಇದ್ದಿದ್ದಾಗಿ ಸಾಮಾನ್ಯವಾಗಿ ಎಲ್ಲ ಊರಾಗೂ ಪುರಾಣ ಪ್ರವಚನಗಳು ನಡೀತಾವೆ. ಆದ್ರೆ ಪುರಾಣ ಬರೋರು ಯಾರು ಅಂತಂದ್ರೆ ಎಲ್ಲ 50 ಮ್ಯಾಲಿನವರೇ ಪುರಾಣ ಬರೋದು, 50 ವರ್ಷ ಮ್ಯಾಲಿನವರು. ಕೊನೆಯ ದಿವಸ ಮಾತ್ರ 25 ವರ್ಷದ ಒಳಗಿನವರು ಬರ್ತಾರೆ. 50 ವರ್ಷ ಮ್ಯಾಲಿನವರು ಅವ್ರ ಮನೆ ಕಾಯಕ್ಕೆ ತಿಳಿಸ್ಬಿಟ್ಟಿರ್ತಾರೆ. ನಾನು ಹೇಳೋ ತಾತ್ಪರ್ಯ ಏನಂದ್ರೆ ಇತ್ತಿತ್ತಲಾಗಿ ಈ ಪುರಾಣ ಅನ್ನುವಂಥದ್ದು ಯಾರಿಗೆ ಮೀಸಲಾಗಿದೆ ಅಂತಂದ್ರೆ ವಯೋವೃದ್ಧರಿಗೆ ಅಷ್ಟೇ ಈ ಪುರಾಣ. ಇಂಥವರಿಗೆ ನಮ್ಮಂಥವರಿಗೆ ಅನ್ನುವಂಥದ್ದು ವಾಡಿಕೆ ಇರ್ತದೆ. ಯಾವಾಗ ಸಣ್ಣ ಪುರಾಣ ಕೇಳಕ್ಕೆ ಬಣ್ಣ ಇಲ್ಲಿ ಪುರಾಣ ಹೋಗ್ತೀವಿ ಅಂತ ತಿಳ್ಕೊಂಡು ಬಹಳ ಆಶ್ಚರ್ಯ ಚಕಿತರಾಗಿ ಒಂದು ಕೇಳ್ತಾರೆ. ಕಾರಣ ಏನಂತಂದ್ರೆ ಈ ಎಲ್ಲ ಧರ್ಮದ ಕಾರ್ಯ ಮಾಡೋದು ಯಾವಾಗ ಅಂತಂದ್ರೆ ಎಲ್ಲ ಮುಗಿದ್ಮೇಲೆ ಕಾಲ ಮೇಲೆ ಕೈಯನ್ನು ಕೋರು ಹಿಡಿಯನ್ನು ನಾನು ಹೇಳ ಶರಣರು, ಮೃತ್ಯು ಮುಟ್ಟದನ್ನು ನಾನು ಹೇಳ ಸಾವು ಬರುವುದರಿಂದ ಮೊದಲ ಪೂಜಿಸುವ